ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಕೇಂದ್ರ ರೇಷ್ಮೆ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿ ನಡೀತಾ ಇದೆ. ರಾಮನಗರ, ಧಾರವಾಡ, ಚಿಕ್ಕಬಳ್ಳಾಪುರಗಳಲ್ಲಿ ನೇಮಕಾತಿ ನಡೆಯುತ್ತೆ ನೋಡಿ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಈ ಒಂದು ಜಿಲ್ಲೆಗಳಲ್ಲಿ ಪೋಸ್ಟಿಂಗ್ ನಡೆಯುತ್ತೆ. ಹಾಗೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ, ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಇನ್ನು ಹುದ್ದೆಗಳ ಹೆಸರು ಮಾಸ್ಟರ್ ರೀಲ್ಗಳು, ತಂತ್ರಜ್ಞರು, ನೇಕಾರರು ಹಾಗೂ ಡೈಯರ್ಸ್ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 60 ಹುದ್ದೆಗಳಿದ್ದಾವೆ. ಇನ್ನು 30/5/2025 ನೇರವಾಗಿ ನಿಮಗೆ ಸಂದರ್ಶನ ಇರುತ್ತೆ. ಸಂದರ್ಶನದ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ನಿಮಗೆ ಸಂದರ್ಶನ ಇರುತ್ತೆ ನೋಡಿ. ಇದಕ್ಕೆ ಆಫ್ಲೈನ್ ಹಾಗೂ ಆನ್ಲೈನ್ ಯಾವುದೇ ರೀತಿಯ ಅರ್ಜಿಗಳನ್ನು ಸಲ್ಲಿಸುವ ಹಾಗಿಲ್ಲ. ನೇರವಾಗಿ ನೀವು ಡೈರೆಕ್ಟಾಗಿ ನೀವು ಈ ಒಂದು ಏನು ಅಡ್ರೆಸ್ಸನ್ನು ಮುಂದೆ ತಿಳಿಸ್ಕೊಡ್ತೀನಿ, ಆ ಒಂದು ಅಡ್ರೆಸ್ಗೆ ನೀವು ನೇರವಾಗಿ ನೀವು ಏನು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಬೋದು. ಪೋಸ್ಟ್ ಸ್ಥಳ ನೋಡಿ, ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ, ಧಾರವಾಡ, ರಾಮನಗರ ಈ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ. ಹಾಗೇನ ಸಂದರ್ಶನ ನಡೆಯುವಂಥ ಸ್ಥಳ ನೋಡಿ, ಚಿಕ್ಕಬಳ್ಳಾಪುರದ ಹೋಗೋದ್ರಾದರೆ ಸಂದರ್ಶನ ಸ್ಥಳ ನೋಡಿ, ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರ, ಸಿರ್ಗಘಟ್ಟ, ಚಿಕ್ಕಬಳ್ಳಾಪುರ ಈ ಒಂದು ಅಡ್ರೆಸ್ಗೆ ಹೋಗಬೇಕಾಗತ್ತೆ. ರಾಮನಗರದಿಂದ ಹೋಗೋರಾದರೆ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರ, CSTRI ಕೇಂದ್ರ ರೇಷ್ಮೆ ಮಂಡಳಿ, ಸರ್ಕಾರ ಕಾಟನ್ ಮಾರುಕಟ್ಟೆ, ರಾಮನಗರ ಈ ಒಂದು ಅಡ್ರೆಸ್ಗೆ ಹೋಗಬೇಕಾಗತ್ತೆ. ಧಾರವಾಡದಿಂದ ಹೋಗುವಂಥ ಅಭ್ಯರ್ಥಿಗಳು ನೋಡಿ, ಸಿಲ್ಕ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್, CSTRI ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹಾಗೂ ಪಾರ್ಟ್ ಮೊದಲನೇ ಮಹಡಿ, ರೇಷ್ಮೆ ಕೃಷಿ ಸಂಕೀರ್ಣ, PG ರಸ್ತೆ, ರಾಯ್ಪುರ್ ಈ ಧಾರವಾಡ ಈ ಒಂದು ಅಡ್ರೆಸ್ಗೆ ನೀವು ಹೋಗಬೇಕಾಗತ್ತೆ ನೋಡಿ. ಡೈರೆಕ್ಟಾಗಿ ನೀವು ಈ ಒಂದು ಅಡ್ರೆಸ್ಗೆ ಸಂದರ್ಶನ ಸ್ಥಳಕ್ಕೆ ಹೋಗಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಅರ್ಜಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಹಾಗೆ ಕನಿಷ್ಠ ಅರ್ಹತೆಗಳನ್ನು ನೋಡೋದಾದರೆ 8ನೇ ತರಗತಿ ಪಾಸ್ ಮಾಡಿರಬೇಕಾಗತ್ತೆ ಕನ್ನಡದಲ್ಲಿ. ಹಾಗೆ ನಿಮಗೆ ಏನಾದರೂ ನೇಯ್ಗೆ ಮತ್ತು ಸಂಸ್ಕರಣಾ ಇತ್ಯಾದಿಗಳಲ್ಲಿ ಏನಾದರೂ ನಿಮಗೆ ಅನುಭವ ಇದ್ದರೆ ಆ ಒಂದು ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗೆ ಕನಿಷ್ಠ 21 ವರ್ಷದಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 20,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಸಂದರ್ಶನಕ್ಕೆ ಹೋಗಬೇಕಾದ್ರೆ ನಿಮಗೆ ಅಗತ್ಯವಿರುವಂಥ ದಾಖಲೆಗಳನ್ನು ನೋಡೋದಾದರೆ ಗುರುತಿನ ಚೀಟಿ ಬೇಕಾಗತ್ತೆ. ಅಂದರೆ ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡು ಯಾವುದಾದ್ರೂ, ವಿಳಾಸ ಪುರಾವೆ ಆಧಾರ್ ಕಾರ್ಡ್ ಪ್ರಮಾಣ ಪತ್ರ ನಡೆಯುತ್ತೆ. ಹಾಗೆ ಪಡಿತರ ಚೀಟಿ ಏನಾದರೂ ಇದ್ದಲ್ಲಿ, ಹಾಗೆ ಶಾಲಾ ಪ್ರಮಾಣ ಪತ್ರಗಳು ಮತ್ತು 2 ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು ಅಂದರೆ ಫೋಟೋ ಬೇಕಾಗುತ್ತೆ. ಕೆಲಸದ ಬಗ್ಗೆ ಅನುಭವ ಇದ್ದಂಥ ದಾಖಲೆಗಳು ಏನಾದರೂ ಇದ್ದಲ್ಲಿ, ಹಾಗೆ SLC, ITI, ಡಿಪ್ಲೊಮಾ ಅಥವಾ PUC ಯಾವುದೇ ನೀವು ಡಿಗ್ರಿಯನ್ನು ಹೊಂದಿದ್ರೂ ನೀವು ಶೈಕ್ಷಣಿಕ ಅರ್ಹತಾ ದಾಖಲೆಗಳು ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ನೀವು ನೇರವಾಗಿ ನೀವು ಸಂದರ್ಶನಕ್ಕೆ ಭೇಟಿ ಆಗ್ಬೋದು. ಅಂದರೆ ನೀವು ಇದಕ್ಕೆ ಹೋಗ್ಬೋದಾಗಿರುತ್ತೆ, ಏನು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. 30ನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ ನೋಡಿ. ಆಲ್ರೆಡಿ ಇಂಟರ್ವ್ಯೂನ ಅಡ್ರೆಸ್ಸು ಹಾಗೆ ಇಂಟರ್ವ್ಯೂನ ಡೇಟು ಮತ್ತು ಯಾವ ಒಂದು ವಿಭಾಗದಲ್ಲಿ ನಿಮಗೆ ಜಾಬ್ ಇರುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದಲ್ಲಿ ನೀವು ವಿಡಿಯೋನ ಇನ್ನೊಮ್ಮೆ ನೋಡಿ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ನೇರವಾಗಿ ನೀವು ಸಂದರ್ಶನಕ್ಕೆ ಭೇಟಿ ಆಗಬೇಕಾಗತ್ತೆ. ಬೇರೆ ಒಂದು ಜಿಲ್ಲೆಯವರಾಗಿದ್ದರೂ ನೀವು ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ನೇರವಾಗಿ ಅರ್ಜಿಗಳನ್ನು ಅಂದರೆ ನೀವು ಡೈರೆಕ್ಟಾಗಿ ನೀವು ಇಂಟರ್ವ್ಯೂನ ಕೊಡ್ಬೋದು. ಬೇರೆ ಯಾವುದಾದ್ರೂ ನೀವು ಜಿಲ್ಲೆಯವರಾಗಿದ್ದರೂ ಕೂಡ ಚಿಕ್ಕಬಳ್ಳಾಪುರಕ್ಕಾದರೂ ಹೋಗಿ ಅಥವಾ ರಾಮನಗರಕ್ಕಾದರೂ ಹೋಗಿ ಅಥವಾ ಧಾರವಾಡಕ್ಕಾದರೂ ಹೋಗಿ ಈ ಒಂದು ಈ ಒಂದು ಹುದ್ದೆಗಳಿಗೆ ಆವತ್ತೇ 30ನೇ ತಾರೀಕಿಗೆ 3 ಕಡೆ ಒಂದು ಇದಿರುತ್ತೆ ನೋಡಿ, ಏನು ಇಂಟರ್ವ್ಯೂ ಇರುತ್ತೆ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನೀವು ಇಂಟರ್ವ್ಯೂನ ಅಟೆಂಡ್ ಆಗ್ಬೋದಾಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಕೇಂದ್ರ ರೇಷ್ಮೆ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿ ನಡೀತಾ ಇದೆ. ರಾಮನಗರ,
ಧಾರವಾಡ, ಚಿಕ್ಕಬಳ್ಳಾಪುರಗಳಲ್ಲಿ ನೇಮಕಾತಿ ನಡೆಯುತ್ತೆ ನೋಡಿ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಈ ಒಂದು ಜಿಲ್ಲೆಗಳಲ್ಲಿ ಪೋಸ್ಟಿಂಗ್ ನಡೆಯುತ್ತೆ. ಹಾಗೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ, ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಇನ್ನು ಹುದ್ದೆಗಳ ಹೆಸರು ಮಾಸ್ಟರ್ ರೀಲ್ಗಳು, ತಂತ್ರಜ್ಞರು, ನೇಕಾರರು ಹಾಗೂ ಡೈಯರ್ಸ್ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 60 ಹುದ್ದೆಗಳಿದ್ದಾವೆ. ಇನ್ನು 30/5/2025 ನೇರವಾಗಿ ನಿಮಗೆ ಸಂದರ್ಶನ ಇರುತ್ತೆ. ಸಂದರ್ಶನದ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ನಿಮಗೆ ಸಂದರ್ಶನ ಇರುತ್ತೆ ನೋಡಿ. ಇದಕ್ಕೆ ಆಫ್ಲೈನ್ ಹಾಗೂ ಆನ್ಲೈನ್ ಯಾವುದೇ ರೀತಿಯ ಅರ್ಜಿಗಳನ್ನು ಸಲ್ಲಿಸುವ ಹಾಗಿಲ್ಲ. ನೇರವಾಗಿ ನೀವು ಡೈರೆಕ್ಟಾಗಿ ನೀವು ಈ ಒಂದು ಏನು ಅಡ್ರೆಸ್ಸನ್ನು ಮುಂದೆ ತಿಳಿಸ್ಕೊಡ್ತೀನಿ, ಆ ಒಂದು ಅಡ್ರೆಸ್ಗೆ ನೀವು ನೇರವಾಗಿ ನೀವು ಏನು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಬೋದು. ಪೋಸ್ಟ್ ಸ್ಥಳ ನೋಡಿ, ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ, ಧಾರವಾಡ, ರಾಮನಗರ ಈ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯುತ್ತೆ. ಹಾಗೇನ ಫ್ರೆಂಡ್ಸ್, ಸಂದರ್ಶನ ನಡೆಯುವಂಥ ಸ್ಥಳ ನೋಡಿ, ಚಿಕ್ಕಬಳ್ಳಾಪುರಕ್ಕೆ ಹೋಗೋದ್ರಾದರೆ ಸಂದರ್ಶನ ಸ್ಥಳ ನೋಡಿ, ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರ, ಸಿರ್ಗಘಟ್ಟ, ಚಿಕ್ಕಬಳ್ಳಾಪುರ ಈ ಒಂದು ಅಡ್ರೆಸ್ಗೆ ಹೋಗಬೇಕಾಗತ್ತೆ. ರಾಮನಗರದಿಂದ ಹೋಗೋರಾದರೆ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರ, CSTRI ಕೇಂದ್ರ ರೇಷ್ಮೆ ಮಂಡಳಿ, ಸರ್ಕಾರ ಕಾಟನ್ ಮಾರುಕಟ್ಟೆ, ರಾಮನಗರ ಈ ಒಂದು ಅಡ್ರೆಸ್ಗೆ ಹೋಗಬೇಕಾಗತ್ತೆ. ಧಾರವಾಡದಿಂದ ಹೋಗುವಂಥ ಅಭ್ಯರ್ಥಿಗಳು ನೋಡಿ, ಸಿಲ್ಕ್ ಟೆಕ್ನಿಕಲ್ ಸರ್ವಿಸ್ ಸೆಂಟರ್, CSTRI ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹಾಗೂ ಪಾರ್ಟ್ ಮೊದಲನೇ ಮಹಡಿ, ರೇಷ್ಮೆ ಕೃಷಿ ಸಂಕೀರ್ಣ, PG ರಸ್ತೆ, ರಾಯ್ಪುರ್ ಈ ಧಾರವಾಡ ಈ ಒಂದು ಅಡ್ರೆಸ್ಗೆ ನೀವು ಹೋಗಬೇಕಾಗತ್ತೆ ನೋಡಿ. ಡೈರೆಕ್ಟಾಗಿ ನೀವು ಈ ಒಂದು ಅಡ್ರೆಸ್ಗೆ ಸಂದರ್ಶನ ಸ್ಥಳಕ್ಕೆ ಹೋಗಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಅರ್ಜಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಹಾಗೆ ಕನಿಷ್ಠ ಅರ್ಹತೆಗಳನ್ನು ನೋಡೋದಾದರೆ 8ನೇ ತರಗತಿ ಪಾಸ್ ಮಾಡಿರಬೇಕಾಗತ್ತೆ ಕನ್ನಡದಲ್ಲಿ. ಹಾಗೆ ನಿಮಗೆ ಏನಾದರೂ ನೇಯ್ಗೆ ಮತ್ತು ಸಂಸ್ಕರಣಾ ಇತ್ಯಾದಿಗಳಲ್ಲಿ ಏನಾದರೂ ನಿಮಗೆ ಅನುಭವ ಇದ್ದರೆ ಆ ಒಂದು ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗೆ ಕನಿಷ್ಠ 21 ವರ್ಷದಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 20,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಸಂದರ್ಶನಕ್ಕೆ ಹೋಗಬೇಕಾದ್ರೆ ನಿಮಗೆ ಅಗತ್ಯವಿರುವಂಥ ದಾಖಲೆಗಳನ್ನು ನೋಡೋದಾದರೆ ಗುರುತಿನ ಚೀಟಿ ಬೇಕಾಗತ್ತೆ. ಅಂದರೆ ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡು ಯಾವುದಾದ್ರೂ, ವಿಳಾಸ ಪುರಾವೆ ಆಧಾರ್ ಕಾರ್ಡ್ ಪ್ರಮಾಣ ಪತ್ರ ನಡೆಯುತ್ತೆ. ಹಾಗೆ ಪಡಿತರ ಚೀಟಿ ಏನಾದರೂ ಇದ್ದಲ್ಲಿ, ಹಾಗೆ ಶಾಲಾ ಪ್ರಮಾಣ ಪತ್ರಗಳು ಮತ್ತು 2 ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು ಅಂದರೆ ಫೋಟೋ ಬೇಕಾಗುತ್ತೆ. ಕೆಲಸದ ಬಗ್ಗೆ ಅನುಭವ ಇದ್ದಂಥ ದಾಖಲೆಗಳು ಏನಾದರೂ ಇದ್ದಲ್ಲಿ, ಹಾಗೆ SLC, ITI, ಡಿಪ್ಲೊಮಾ ಅಥವಾ PUC ಯಾವುದೇ ನೀವು ಡಿಗ್ರಿಯನ್ನು ಹೊಂದಿದ್ರೂ ನೀವು ಶೈಕ್ಷಣಿಕ ಅರ್ಹತಾ ದಾಖಲೆಗಳು ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ನೀವು ನೇರವಾಗಿ ನೀವು ಸಂದರ್ಶನಕ್ಕೆ ಭೇಟಿ ಆಗ್ಬೋದು. ಅಂದರೆ ನೀವು ಇದಕ್ಕೆ ಹೋಗ್ಬೋದಾಗಿರುತ್ತೆ, ಏನು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. 30ನೇ ತಾರೀಕಿಗೆ ಇಂಟರ್ವ್ಯೂ ಇರುತ್ತೆ ನೋಡಿ. ಆಲ್ರೆಡಿ ಇಂಟರ್ವ್ಯೂನ ಅಡ್ರೆಸ್ಸು ಹಾಗೆ ಇಂಟರ್ವ್ಯೂನ ಡೇಟು ಮತ್ತು ಯಾವ ಒಂದು ವಿಭಾಗದಲ್ಲಿ ನಿಮಗೆ ಜಾಬ್ ಇರುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದಲ್ಲಿ ನೀವು ವಿಡಿಯೋನ ಇನ್ನೊಮ್ಮೆ ನೋಡಿ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ನೇರವಾಗಿ ನೀವು ಸಂದರ್ಶನಕ್ಕೆ ಭೇಟಿ ಆಗಬೇಕಾಗತ್ತೆ. ಬೇರೆ ಒಂದು ಜಿಲ್ಲೆಯವರಾಗಿದ್ದರೂ ನೀವು ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ನೇರವಾಗಿ ಅರ್ಜಿಗಳನ್ನು ಅಂದರೆ ನೀವು ಡೈರೆಕ್ಟಾಗಿ ನೀವು ಇಂಟರ್ವ್ಯೂನ ಕೊಡ್ಬೋದು. ಬೇರೆ ಯಾವುದಾದ್ರೂ ನೀವು ಜಿಲ್ಲೆಯವರಾಗಿದ್ದರೂ ಕೂಡ ಚಿಕ್ಕಬಳ್ಳಾಪುರಕ್ಕಾದರೂ ಹೋಗಿ ಅಥವಾ ರಾಮನಗರಕ್ಕಾದರೂ ಹೋಗಿ ಅಥವಾ ಧಾರವಾಡಕ್ಕಾದರೂ ಹೋಗಿ ಈ ಒಂದು ಈ ಒಂದು ಹುದ್ದೆಗಳಿಗೆ ಆವತ್ತೇ 30ನೇ ತಾರೀಕಿಗೆ 3 ಕಡೆ ಒಂದು ಇದಿರುತ್ತೆ ನೋಡಿ, ಏನು ಇಂಟರ್ವ್ಯೂ ಇರುತ್ತೆ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನೀವು ಇಂಟರ್ವ್ಯೂನ ಅಟೆಂಡ್ ಆಗ್ಬೋದಾಗಿರುತ್ತೆ.